ಫೋಕಸ್. ನೀನ್ ಫೋಕಸ್ ಮಾಡೋದನ್ನ ಕಲಿಲೇಬೇಕು. ಯಾರು ಫೋಕಸ್ ಮಾಡ್ತಾರೋ ಅವ್ರು 100% ಸಕ್ಸಸ್ ಆಗೇ ಆಗ್ತಾರೆ. ಇಟ್ಸ್ ವೆರಿ ಸಿಂಪಲ್. ಇನ್ ದಿಸ್ ಏಜ್ ಆಫ್ ಡಿಸ್ಟ್ರಾಕ್ಷನ್ ಫೋಕಸ್ ಈಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ನಿನಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಈಸಿ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾರೆ. ನೀನು ನಿನ್ನ ಫೋಕಸ್ ನ ಮೇಂಟೈನ್ ಮಾಡಿದ್ರೆ ನಿನ್ ಕೈಯಲ್ಲಿ ಸಾಧ್ಯ. ತುಂಬಾ ಸ್ಟೂಡೆಂಟ್ಸ್ ನೋಟ್ಸ್ ನ ಡೌನ್ಲೋಡ್ ಮಾಡ್ತಾರೆ, ನೀನು ನೋಟ್ಸ್ ನ ಓದು. ತುಂಬಾ ಸ್ಟೂಡೆಂಟ್ಸ್ ಟೆಸ್ಟ್ ಸೀರೀಸ್ ನ ಡೌನ್ಲೋಡ್ ಮಾಡ್ತಾರೆ, ನೀನು ಟೆಸ್ಟ್ ಸೀರೀಸ್ ನ ಬರೀತೀಯಾ. ಸಿಂಪಲ್. ಈ ಪ್ರೊಸೆಸ್ ನ ಸ್ಟಡಿನಲ್ಲಿ ಅಪ್ಲೈ ಮಾಡೋ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಸ್ಟಡಿನಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಎಷ್ಟೋ ಸ್ಟೂಡೆಂಟ್ಸ್ ಈಗ್ಲೇ ಗಿವ್ ಅಪ್ ಮಾಡ್ತಾರೆ. ಆದ್ರೆ ನೀನ್ ಆ ರೀತಿ ಮಾಡಬೇಡ. ಇನ್ನು ಟೈಮ್ ಇದೆ, ಈಗ್ಲೂ ಸಾಧ್ಯ. ನಾನೇನಾದ್ರೂ ನಿನ್ಗೆ ಡೈಲಿ 8 ಗಂಟೆಗಳ ಕಾಲ ಓದು ಅಂದ್ರೆ ಈಗ ಕಷ್ಟ ಅನ್ನಿಸಬಹುದು. ಮೊದಲು ಡೈಲಿ 4 ಗಂಟೆ ಓದು, ನಂತರ 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ. ಖಂಡಿತ ಸಾಧ್ಯ ಇದೆ. ಆ ಡೈಲಿ ಆ ಫೋಕಸ್ನ, ಆ ಕನ್ಸಿಸ್ಟೆನ್ಸಿನ ನೀನ್ ಮೇಂಟೈನ್ ಮಾಡಲೇಬೇಕು. ಈಗ್ಲೂ ಟೈಮ್ ಇದೆ, ಖಂಡಿತ ಟೈಮ್ ಇದೆ. ಡ್ರೀಮ್ ಬಿಗ್, ವರ್ಕ್ ಹಾರ್ಡ್ ಅಂಡ್ ಮೇಕ್ ಇಟ್ ಹ್ಯಾಪನ್. ನಿನ್ ಲೈಫ್ ನ ನೀನೇ ವೇಸ್ಟ್ ಮಾಡೋದನ್ನ ನಿಲ್ಸು. ಬೆಳಗ್ಗೆಯಿಂದ ಸಂಜೆವರೆಗೂ ನೀನ್ ಇನ್ಸ್ಟಾ ರೀಲ್ಸ್ ನೋಡ್ತಾ ನಿನ್ ಫೋಟೋಗೆ ಎಷ್ಟು ಲೈಕ್ ಬಂತು, ಯಾರು ಕಮೆಂಟ್ ಮಾಡವ್ರೆ. ಕೆಲ ಸ್ಟೂಡೆಂಟ್ಸ್ ನೆಟ್ಫ್ಲಿಕ್ಸ್ ನಲ್ಲಿ ಬ್ಯುಸಿ ಇರಬಹುದು, ಮತ್ತೆ ಕೆಲವರು ವಾಟ್ಸಪ್ ಚಾಟ್ ಅಲ್ಲಿ ಬ್ಯುಸಿ ಇರಬಹುದು. ಮೊದಲು ಅದನ್ನ ಬಂದ್ ಮಾಡು. ನಿಮ್ಮಪ್ಪ ನಿಮ್ಮಮ್ಮ ನಿನ್ಗೆ ರಿಸೋರ್ಸಸ್ ಕೊಡ್ಸಿರೋದನ್ನ ಬೇಡದ ವಿಚಾರಕ್ಕೆ ಉಪಯೋಗಿಸ್ಕೊಳ್ಬೇಡ. ಎಷ್ಟೋ ಸ್ಟೂಡೆಂಟ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಟೆಲ್ ನಲ್ಲಿ ಕೆಲಸ ಮಾಡಿ, ಪೇಂಟಿಂಗ್ ಕೆಲಸ ಮಾಡ್ಕೊಂಡು, ನೈಟ್ ಬಂದು ಲೆಕ್ಚರ್ಸ್ ನೋಡಿ, ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು, ಸೆಲ್ಫ್ ಸ್ಟಡಿ ಮಾಡ್ತಾ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಿರೋ 106 ಸ್ಟೂಡೆಂಟ್ಸ್ ಮಧ್ಯೆ ಎಲ್ಲಾ ಫೆಸಿಲಿಟೀಸ್ ಕೊಟ್ಟು ಓದು ಅಂದ್ರೆ ನನಗೆ ಓದೋದು ಕಷ್ಟ ಅನ್ನೋ ನಿನ್ನ ಮೈಂಡ್ ಸೆಟ್ ಹೇಗೆ ಎರಡು ಒಂದೇ ಆಗತ್ತೆ. ನಿನಗ್ ನೀನೇ ಓದೋ ವಿಚಾರದಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಿದ್ಯಾ. ಇವತ್ ನಿನ್ಗೆ ಅಂತ ಯಾವುದೇ ಬೆಲೆ ಇಲ್ಲ. ಮೇ ಬಿ ನೀನ್ ಲಕ್ಕಿ ಆಗಿರಬಹುದು. ನಿಮ್ ಪೇರೆಂಟ್ಸ್ ನಿನ್ನನ್ನ ಹೇಗ್ ಓದ್ತಿದ್ಯಾ ಅಂತ ಕೇಳ್ದಿರ ಇರಬಹುದು. ಆದ್ರೆ ಅವರಿಗೆ ನಂಬಿಕೆ ಇರಬಹುದಲ್ವಾ ನೀನ್ ಚೆನ್ನಾಗಿ ಓದ್ತಿರ್ತೀಯಾ ಅಂತ. ಈಗ ನಿನ್ನ ಹತ್ರ 2 ಚಾಯ್ಸ್ ಇದೆ. ಒಂದು ಡೂ ಇಟ್ ನೌ, ಇನ್ನೊಂದು ರಿಗ್ರೆಟ್ ಇಟ್ ಲೇಟರ್. ನಿನ್ ಕೈಯಲ್ಲಿ ಖಂಡಿತ ಸಾಧ್ಯ ಇದೆ. ನೀನ್ ಸಾಧಿಸಿ ನೀನ್ ಅದನ್ನ ನಿನ್ ತಂದೆ ತಾಯಿ ಹತ್ರ ಬಂದು ಆ ವಿಚಾರ ಎಳೆದಾಗ ಅವ್ರ ಮುಖದಲ್ಲಿ ನೀನ್ ನೋಡೋ ಖುಷಿ ಇದೆಯಲ್ವಾ, ಅದೇ ನಿನ್ನ ಬೆಸ್ಟ್ ಲೈಫ್ ಟೈಮ್ ಅಚೀವ್ಮೆಂಟ್. ಇದು ಎಲ್ಲಾ ಮಕ್ಕಳ ಕೈಯಲ್ಲಿ ಸಾಧ್ಯ ಇಲ್ಲ, ನಿನ್ ಕೈಯಲ್ಲಿ ಖಂಡಿತ ಸಾಧ್ಯ ಇದೆ. ಡೋಂಟ್ ಗಿವ್ ಅಪ್. ನಿನ್ಗೆ ಪ್ರೀತಿಯಲ್ಲಿ ಮೋಸ ಆಗಿರಬಹುದು, ಫ್ರೆಂಡ್ಸ್ ಇಂದ ಮೋಸ ಆಗಿರಬಹುದು. ಆದ್ರೆ ನಿನ್ ಕೈಯಲ್ಲಿರೋ ಪುಸ್ತಕ ನಿನ್ ತಂದೆ ತಾಯಿಯಿಂದ ಮೋಸ ಆಗೋಕೆ ಸಾಧ್ಯನೇ ಇಲ್ಲ. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡಿದ್ರೆ ಅಲ್ವಾ ನಂಬಿಕೆ ಬರೋದು. ಅಟ್ಲೀಸ್ಟ್ ನೀನ್ ಪ್ರಯತ್ನ ಪಟ್ರೆ ನಿನ್ನ ಹತ್ರ ಗೆಲುವು ಸೋಲು ಅನ್ನೋ 2 ಆಪ್ಷನ್ ಇರುತ್ತೆ. ಅದೇ ನೀನ್ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ 100% ಸೋಲು. ಅದು ಬೇರೆಯವರಿಗೆ ಇರ್ಲಿ, ನಿನಗೆ ಗೊತ್ತಿರುತ್ತೆ. ಅದಕ್ಕೆ ಓದೋ ಪ್ರಯತ್ನವನ್ನ ಖಂಡಿತ ಬಿಡಬೇಡ.